ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ಮಿನಿ ವ್ಲಾಗ್. ನೀವು ಮೊನ್ನೆ ವ್ಲಾಗ್ ನೋಡಿದ್ದೀರಿ ಅಂತ ಭಾವಿಸ್ತೇನೆ. ನೀವು ಮೊನ್ನೆ ಮಿನಿ ವ್ಲಾಗ್ ನೋಡಿಲ್ಲದಿದ್ದರೆ ಆದಷ್ಟು ಬೇಗ ಹೋಗಿ ಮೊನ್ನೆ ಮಿನಿ ವ್ಲಾಗನ್ನು ನೋಡಿ ಬನ್ನಿ. ಈ ವ್ಲಾಗ್ ಬಂದು ಮೊನ್ನೆಯ ಮಿನಿ ವ್ಲಾಗ್ನ ಕಂಟಿನ್ಯೂ ಭಾಗ ಆಗಿರುತ್ತೆ. ಹಿಂದಿನ ವ್ಲಾಗಲ್ಲಿ ನಾನು ಬೇಗ ಅಜ್ಜಿ ಮನೆಗೆ ಹೋಗಿ ದೇವರಿಗೆಲ್ಲ ಮೂರ್ತಿಯನ್ನು ತೊಳೆದು ಕ್ಲೀನ್ ಮಾಡಿ ಸಂಜೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೆ. ಸೊ ಅಲ್ಲಿಂದ ನಾನು ಎಲ್ಲಿಗೆ ಹೋದೆ, ಏನೆಲ್ಲ ಕೆಲಸ ಇತ್ತು ಅಂತ ನೋಡೋಣ. ನಾವೀಗ ಹೊರಟಿರೋದು ಸಂತೆಕಟ್ಟೆಗೆ. ಉಡುಪಿಗೆ ಹೋಗಬೇಕಿತ್ತು ಹೂವೆಲ್ಲ ತರಲಿಕ್ಕೆ, ಆದರೆ ಸಂತೆಕಟ್ಟೆ ಹತ್ತಿರವಾದ್ದರಿಂದ ಸಂತೆಕಟ್ಟೆಯಲ್ಲಿ ಹೂವೆಲ್ಲ ತಗೊಳ್ಳುವ ಅಂತ ಹೇಳಿ ನಾವು ಹೊರಟದ್ದು ಸೀದಾ ಸಂತೆಕಟ್ಟೆಗೆ. ಹಾಗೆ ಸಂಜೆಗೆ ಪೂಜೆಗೆ ಏನೆಲ್ಲ ಬೇಕು ಅಂತ ಲೀಸ್ಟ್ ಎಲ್ಲ ಮಾಡಿಕೊಟ್ಟಿದ್ರು, ಅದನ್ನೆಲ್ಲ ಒಂದೇ ಕಡೆ ತಗೊಳ್ಳುವ ಅಂತ ಹೇಳಿ ನಾವು ಹೊರಟಿದ್ದೇವೆ. ನಾವು ಸಂತೆಕಟ್ಟೆಗೆ ಬಂದು ರೀಚ್ ಆದ್ವಿ. ಮೊದಲು ಹೂ ತಗೊಳ್ಳೋ ಮತ್ತು ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಒಟ್ಟು ತಗೊಳ್ಳುವ ಅಂತ. ಅಲ್ಲಿಂದ ನಾವು ಎಲ್ಲ ಪೂಜೆಗೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡು ನಾವೀಗ ಇನ್ನೊಂದು ಅಂಗಡಿಗೆ ಹೊರಟ್ವಿ. ಸಂಜೆ ಊಟಕ್ಕೆ ಇಡ್ಲಿ ನಿನ್ನೆ ಬಂದು ಹೇಳಿ ಹೋಗಿದ್ವಿ. ನಿನ್ನೆ ಬಂದು ಹೇಳಿ ಹೋದರೆ ಇವತ್ತಿಗೆ ರೆಡಿ ಇರ್ತದೆ. ಹಾಗೆ ಬೆಂಚಿನ ಕಾಲಿಗೆ ಸಿಕ್ಕಿಸಲಿಕ್ಕೆ 4 ಬುಷ್ ಬೇಕಿತ್ತು. ಬುಷ್ ಎಲ್ಲ ತಗೊಂಡು ನಾವು ಸೀದಾ ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.